ಸರ್ ಏನಾಯ್ತು ಸರ್? ಸುಂದರಮನೆ ಯಾಕೆ ಹೋಗಿದ್ದೀರಾ ನೀವು? ಸರ್ ಸರ್ ಕೊಡ್ರಿ. ಈ ಯಾರ ಸರ್ ಸುಂದರ್? ಕೊಡಿ ರಿಜಿಸ್ಟ್ರು. ಇದ್ಯಾರ್ದು ಹೆಸರು? ಇದ್ಯಾರ್ದು ಮೊಬೈಲ್ ನಂಬರು? ಹೌದು ಸರ್. ಮತ್ತೆ ಹೋಗಿದ್ದೀರಾ ಮಧ್ಯಾಹ್ನ ಅವ್ರ ಮನೆಗೆ? ಸರ್ ನಾನು ಹೋಗಿದ್ದೆ ಸರ್, ಬಟ್ ಅಲ್ಲಿ ಯಾರು ಇರ್ಲಿಲ್ಲ, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ಪರಿಚಯ ಇಲ್ಲ ಅಂತೀರಾ? ಹೋಗಿಲ್ಲ ಅಂತೀರಾ? ಇವಾಗ ಏನಕ್ಕೆ ಹೋಗಿದ್ರಿ ಫಸ್ಟ್ ಆಫ್ ಆಲ್? ಸರ್ ನಾನು ಕೊಡಿ ಫೋಟೋ. ಇವಾಗ ನೋಡಿ, ನೀವು ಹೋಗಿ ಬಂದ್ಮೇಲೆ 2 ಅವರಲ್ಲಿ ನೋಡಿ ಏನಾಗಿದೆ. ಸರ್ ಯಾರನ್ನ ನಾನು ಯಾಕೆ ಕೊಲೆ ಮಾಡಲಿ ಸರ್? ನಾನು ಅವ್ರ ಮನೆಗೆ ಹೋಗಿದ್ದೆ, ಬೆಲ್ ಮಾಡಿದೆ, ಬಟ್ ಅಲ್ಲಿ ಯಾರು ಇರ್ಲಿಲ್ಲ ಸರ್, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ನೀವು ಪರಿಚಯ ಇಲ್ಲ ಅಂದ್ಮೇಲೆ ಅವ್ರ ಮನೆಗೆ ಯಾಕೆ ಹೋಗಿದ್ದೀರಿ ನೀವು? ಸರ್ ನಾನು ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಇಂಟರ್ನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಅಲ್ಲೇ ಪರ್ಮನೆಂಟ್ ಜಾಬ್ಗೋಸ್ಕರ ಒಂದು ಸ್ಟೋರಿ ಕವರ್ ಮಾಡ್ತಾ ಇದ್ದೆ ಸರ್. ಅದಕ್ಕೆ ಇದಕ್ಕೇನು ಸಂಬಂಧ ಐತೆ? ಸರ್ ನಾನೊಂದು ಫ್ಲೈಓವರ್ ರೋಡ್ ಮೇಲೆ ಒಂದು ಸ್ಟೋರಿ ಕವರ್ ಮಾಡ್ತಾ ಇದ್ದೆ ಸರ್. ಅದ್ರ ಮೇಲೆ ಒಂದು ಡಿವೈಡರ್ ಇದೆ. ಆ ಡಿವೈಡರ್ ಮಧ್ಯೆ ಇರೋ ಕಲ್ಲನ್ನ ಯಾರೋ ಪಕ್ಕಕ್ಕೆ ಸರಿಸ್ಬಿಟ್ಟು ಯೂಶಲಿ ಟ್ರಾಫಿಕ್ನ ಬ್ರೇಕ್ ಮಾಡಿ ಅಲ್ಲಿ ಯೂಟರ್ನ್ ತಗೊಂಡು ಹೋಗ್ತಾರೆ ಸರ್. ಯೂಟರ್ನ್ ತಗೊಂಡು ಹೋದ್ಮೇಲೆ ಆ ಬ್ಲಾಕ್ನ ಹಾಗೆ ಬಿಟ್ಟು ಹೋಗ್ತಾರೆ ಸರ್. ಅದರಿಂದ ಅಪೋಸಿಟ್ ಬರೋ ಗಾಡಿಗೆ ತುಂಬಾ ತೊಂದರೆ ಆಗ್ತಿತ್ತು ಸರ್. ಸುಂದರ್ಗೂ ಅದಕ್ಕೇನ್ರಿ ಸಂಬಂಧ ಐತೆ? ಸರ್ ಅಲ್ಲಿ ಫ್ಲೈಓವರ್ ಮೇಲೆ ಒಬ್ರು ವಯಸ್ಸಾದವ್ರು ಇದ್ದಾರೆ ಸರ್. ಅವರೇ ನನಗೆ ಸುಂದರ್ ಅವರು ವೆಹಿಕಲ್ ನಂಬರ್ ಎಲ್ಲ ಕೊಟ್ಟಿರೋದು. ಅವ್ರ ಮನಸ್ಥಿತಿ ಹೇಗಿದೆ, ಅವ್ರ ಇಂಟರ್ವ್ಯೂ ಮಾಡ್ಬೇಕು ಅಂತ ಅವ್ರನ್ನ ಟ್ರೇಸ್ ಮಾಡ್ತಾ ಇದ್ದೆ ಸರ್. ಹೇಳ್ತಾ ಅರ್ಥ ಆಗ್ತದೆ ನಿಮ್ಗೆ? ಸುಂದರ್ಗೂ ಅದಕ್ಕೂ ಏನ್ ಸಂಬಂಧ? ಸುಂದರ್ ಏನ್ ಮಾಡ್ದ? ಬ್ಲಾಕ್ಸ್ ನ ತೆಗೆದಿಟ್ಟು ಹೋಗ್ತಾರೆ, ಅದನ್ನ ತಿಳ್ಕೊಳಕೋಸ್ಕರ ಇಂಟರ್ವ್ಯೂ ಮಾಡಕ್ಕೋಸ್ಕರ ಹೋಗಿದ್ದೆ ಸರ್, ಅಷ್ಟೇ ಸರ್, ಬೇರೆ ಏನೂ ಇಲ್ಲ ಸರ್. ನೋಡಿ ಕೇಳಿ, ಸುಮ್ಮನೆ ನೀವು ಈ ತರ ಕತೆ ಎಲ್ಲ ಹೇಳ್ಕೊಂಡು ಕುತ್ಕೊಂಡ್ರೆ ನೀವು ತುಂಬಾ ಪ್ರಾಬ್ಲಮ್ಸ್ ಹಾಕೊಂಡ್ಬಿಡ್ತೀರಾ. ಹೇಳ್ತಾ ಇದೀನಿ, ನಿಜ ಹೇಳ್ಕೊಂಬಿಡಿ, ಇಲ್ಲಾಂದ್ರೆ ಸುಮ್ಮನೆ ಇದೆಲ್ಲ ಹೇಳ್ಬಿಡಿ ನೀವು ಕತೆ. ಓಡಿಸುತ್ತ ಈ ಕತೆ ಬೇಡ ಸರ್. ಇದು ತುಂಬಾ ಸೀರಿಯಸ್ ಆದ ವಿಷಯ ಸರ್. ನಾನು ರಿಪೋರ್ಟರ್. ಅವ್ರ ಮನಸ್ಥಿತಿ ಹೇಗಿದೆ, ಅವ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋ ಸಲುವಾಗಿ ನಾ ವಯಸ್ಸಾದವ್ರಿಗೆ ಹೇಳಿದ್ದೆ. ಇವತ್ತು ಬೆಳಿಗ್ಗೆ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಅವರೇ ಈ ಕತೆ ಎಲ್ಲ ನೀವು ಕತೆ ಹೇಳಿದ್ರೆ ನಂಬಬೇಕು, ಇಲ್ಲಾಂದ್ರೆ ನೀವು ತುಂಬಾ ಪ್ರಾಬ್ಲಮ್ಸ್ ಹಾಕೊಂಡ್ಬಿಡ್ತೀರಾ. ನಿಜ ಹೇಳಿ ಸರ್. ಪದೇ ಪದೇ ಅದನ್ನೇ ಕೇಳ್ತಾ ಇದ್ದೀರಿ. ನಾನೊಬ್ಬ ರಿಪೋರ್ಟರ್ ಸರ್. ನಾನು ಯಾಕೆ ಯಾರನ್ನ ಕೊಲ್ಲಿ? ಅವ್ರದ್ದು ಮನಸ್ಥಿತಿ ಹೇಗಿದೆ, ಅವ್ರಿಗೆ ಟ್ರಾಫಿಕ್ ರೂಲ್ಸ್ ಬಗ್ಗೆ ಯಾಕೆ ಈ ತರ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ತಿಳ್ಕೊಬೇಕು ಅಂತ ಹೋದೆ ಅಷ್ಟೇ ಸರ್, ಬೇರೆ ಯಾವ ಉದ್ದೇಶನೂ ಇಲ್ಲ ಸರ್. ಸರ್ ಪ್ಲೀಸ್ ಸರ್, ನನ್ನ ನಂಬಿ ಸರ್, ನಾನು ಯಾವುದೇ ಕೊಲೆ ಮಾಡಿಲ್ಲ ಸರ್, ಪ್ಲೀಸ್ ಸರ್. ಹಲೋ, ಅದೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ ಸರ್.